ವಿಡಿಯೋ ಕ್ಯಾಮೆರಾ ಕೊಡಿಸಿ ಎಂದು ಬ್ಲ್ಯಾಕ್ಮೇಲ್ ಮಾಡಿರುವ ಯೂಟ್ಯೂಬ್ ಪತ್ರಕರ್ತನ ವಿರುದ್ಧ ಕೇಸ್ ದಾಖಲಾಗಿದೆ. ಯೂಟ್ಯೂಬ್ ಪತ್ರಕರ್ತ ಶಕ್ತಿಕುಮಾರ ಮೇಲೆ ಕೇಸ್ ದಾಖಲಾಗಿದೆ. ವಿಜಯಪುರ ಜಿಲ್ಲೆಯ ನಿಡಗುಂದಿಯಲ್ಲಿರುವ ಖಾಸಗಿ ಶಾಲೆಯ ಮುಖ್ಯಸ್ಥರಾದ ಸೋಮಶೇಖರ್ ನಾಗರಬೆಟ್ಟರಿಗೆ 1,50,000 ಮೌಲ್ಯದ ವಿಡಿಯೋ ಕ್ಯಾಮೆರಾ ಕೊಡಿಸುವಂತೆ ಶಕ್ತಿಕುಮಾರ ಬ್ಲ್ಯಾಕ್ಮೇಲ್ ಮಾಡಿದ್ದಾನೆ ಎಂದು ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಅಲ್ಲದೆ 329, 3, 352, 351, 3, 308 2 ಸೆಕ್ಷನ್ ಹಾಕಲಾಗಿದೆ. ಈ ಕುರಿತು ನಿಡಗುಂದಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪತ್ರಕರ್ತರು ಸಂಘಟನೆದವರು ಆತಂಕವಾದಿಗಳು ತಯಾರು ಮಾಡ್ತಾರೆ. ಕೇಳು ರೈಟ್ಸ್ ಐತಿ, ನೀನು ಕೇಳು ರೈಟ್ಸ್ ಪರ್ಮಿಷನ್ ತಗೊಂಡು ಅವ್ರು ಸರ್ಕಾರ ತೆರಿಗೆ ಮೇಲೆ ಬದುಕ ಅವ್ರಿಗೆ ಪರ್ಮಿಷನ್ ಸರ್ಕಾರ ಕೊಟ್ಟು ನಡೆಸಕತ್ತದೆ. ಅಲ್ಲಪ್ಪ ಸರ್ಕಾರ ಮೋಸ ಮಾಡಿಲ್ಲ, ಸರ್ಕಾರ ಕೊಟ್ಟು ನಂಗೆ ನಡೆಸಕತ್ತೆ. ತೆರಿಗೆ ಕಟ್ಟಿಲ್ಲ ಯಾರು ಹೌದು. ಪ್ರತಿಯೊಬ್ಬ ನಾಗರಿಕನ ಕೇಳ್ತಾನ, ಪ್ರತಿಯೊಬ್ಬ ನಾಗರಿಕ ಒಳಗೂ ಬರ್ತೇವೆ ನಾವು. ಯಾಕಂದ್ರೆ ರೈಟ್ಸ್ ಇದೆ ಪತ್ರಕರ್ತ. ಏನ್ ಮಾಡಲ್ಲ, ಏನ್ ಗುಂಡಾಗಿರಿ ಮಾಡ್ತೀರಿ? ಯಾರು ಗುಂಡಾಗಿರಿ ಮಾಡ್ತೀರಿ? ಯಾವ ಗುಂಡಗಳು ಕರ್ಸ್ಬೇಕು? ನಾನ್ ಗುಂಡಾ ಕರ್ಸ್ತಿಲ್ಲ. ನೀನ್ ಗಾಡಿ ಒಳಗೆ ಹೆಂಗ್ ಬರೋರಿ? ನಿಮ್ಗೆ ಯಾರು ಪರ್ಮಿಷನ್ ಪರ್ಮಿಷನ್ ಲೆಟರ್ ಏನ್ ಸುಪ್ರೀಂ ಕೋರ್ಟ್ ಆದೇಶ ಐತೆ? ಏನ್ ನಿನ್ನ ಬಲ್ ಐತೆ? ಎಲ್ಲಿ ಬೇಕಾದ್ರೆ ಬರ್ಬೋದಂತ? ಯಾರು ನಾವು ಪತ್ರಕರ್ತ ಮಾಧ್ಯಮ ನಿಂದ ಲೋಗೋ ತೋರ್ಸು, ನಿಂದ ಐಡಿ ಕಾರ್ಡ್ ತೋರ್ಸು. ಇದೇನಿದು ಐಡಿ ಕಾರ್ಡ್ ತೋರ್ಸ. ನಿಂದ ಎಲ್ಲಿ ರಿಜಿಸ್ಟರ್ ಆಗಿ ತಗೊಂಬ. ಯಾರು ನಾ ತೋರಿಸ್ತೀನಿ, ಐಡಿ ಕಾರ್ಡ್ ತೋರ್ಸು, ನೀನ್ ತೋರ್ಸು. ನಂದು ಐಡಿ ಕಾರ್ಡ್ ಲೋಗೋ ತೋರ್ಸಾತೀನಿ. ನಾನ್ ನಿಮಗೆ ತೋರಿಸೋ ಅವಶ್ಯಕತೆ ಇಲ್ಲ. ಪತ್ರಕರ್ತರ ಭಾಷೆನೆಲ್ಲ ನೀವು ಮಾತಾಡೋದು. ಭಾಷೆ ಐತೆ, ನಾವೇನ್ ಮಾತಾಡ್ತೀವಿ ಮಂದಿ ಎತ್ತಿ ಹೇಳ್ತಿರಲ್ಲ. ಯಾಕೆ ಸ್ಕೂಲ್ನೇ ಬರಬಾರ್ದ? ಬರಬಾರ್ದು. ಮತ್ತೇನು ಬಾಯಿಲೆ ಮಾತಾಡ್ತೀನ? ಮಾಡ್ರಿ. ಪತ್ರಕರ್ತ ಮಾತಾಡುವ ಭಾಷೆ ಯಾವ ಭಾಷೆ ಐತಿ? ಯಾವ ಭಾಷೆ ಐತಿ? ನೀವು ಪರ್ಮಿಷನ್ ತಗೊಂಡಿದ್ರೆ ಯಾವ ಭಾಷೆ ಮಾತಾಡ್ಬೇಕು? ನಾ ಪರ್ಮಿಷನ್ ತಗೊಂಡಿದ್ರೆ ಯಾವ ಭಾಷೆ ಮಾತಾಡ್ಬೇಕು? ನಾ ಜಿಗ್ ಮಾತಾಡ್ಬಿಟ್ರೆ ಯಾರು ಇರೋಲ್ಲ, ನಾವ್ ಯಾವಾಗ್ಲೂ ಇರೋನೇ. ಅನ್ಯಾಯದ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತೀವಿ. ನೀವೇ ದೊಡ್ಡ ಅನ್ಯಾಯ. ರೊಕ್ಕ ಕೊಟ್ಟಿದ್ರೆ ನಾವು ಸಣ್ಣ 1.5 ಲಕ್ಷ ಕೇಳಿದ್ವಿ, 5 ಲಕ್ಷ ಕೊಟ್ಟಿಲ್ಲ ಅಂತ ಹೇಳಲ್ಲ ಏನು ನಾ ದಾಖಲೆ ಕೊಡೋಣ. ದಾಖಲೆ ಬೇಕಣ್ಣ, ಇಲ್ಲ ಯಾವ್ದು ನಾ ಹೆಂಗ್ ನೀವು ದಾಖಲೆ ಕೇಳತ್ತಲ್ಲ ಹಂಗ ದಾಖಲೆಗಳು ಕೇಳ್ತಿದ್ದೆ. ನಾವು ಕೊಡ್ಬೋದು ಹೋಗ್ಬಿಡಿ. ಯಾಕೆ ಮಾತಾಡೋದಕ್ಕೆ? ಯಾರು ನೀವು ಯಾವ್ದು ಮಾತಾಡೋದು? ಈಗೇನ್ ಕೇಳಕತ್ತೀರಿ ನಮ್ಗೆ? ಕೇಳಕತ್ತೀನ. ನೀವು ರಿಸ್ಪೆಕ್ಟ್ ಕೊಟ್ರೆ ನಾನು ರಿಸ್ಪೆಕ್ಟ್ ಕೊಡ್ತೀನಿ. ನಾನು ಏನ್ ಕೇಳಿದೆ? ನಿಮ್ಗೆ ಏನಾರು ಬಂದು ಕೇಳಿದೆ? ನಾನು ಒಳಗೆ ಹಾಕ್ಬಿಟ್ರಿ ಅಂತ ನಾನು ನಿಮ್ಮನ್ನ ಕೇಳಿದೆ. ಅವ್ರು ಕೇಳಿ ನಿಮ್ಮನ್ನ ಒಳಗೆ ಹಾಕಿಬಿಟ್ರಿ. ವಾಚ್ಮೆನ್ ಕೆಲಸ ಏನು? ಅವ್ರನ್ನ ಯಾಕೆ ಒಳಗೆ ಬಿಟ್ಟು ಕೇಳಿದೆ. ನಾನು ನಮ್ಮ ವಾಚ್ಮೆನ್ ನಾ ಕೇಳ್ತೀನಿ, ನಿಮ್ದೇನ್ ತಪ್ಪಾಯ್ತು? ಒಳಗೆ ಬಿಡಬಾರ್ದು ಒಬ್ರು ಪತ್ರಕರ್ತ. ಯಾರನ್ನ ಬಿಡಬಾರ್ದು? ಯಾಕೆ? ಏನ್ ನಿಮ್ಗೆ ಹಕ್ಕಿ ಏನೈತೆ ಒಳಗೆ ಬರಕ್ಕೆ? ಇದೇ ನೀವು ಸುಮ್ನಿರಪ್ಪ. ನೀವು ಸುಮ್ನಿರ. ನೀವು ಏನ್ ಹೇಳ್ತಿದ್ದೀರಾ? ಒಳಗೆ ಯಾರೇ ಮೂರನೇ ವ್ಯಕ್ತಿ ಬರಬೇಕಂತ ರೂಲ್ಸ್ ಏನೇ ಗೊತ್ತಿಲ್ಲ. ಯಾರು ಒಬ್ರು ಹೇಳ್ರಿ, ಒಳಗೆ ಬರ್ಬೇಕಂದ್ರೆ ನೀವು ಒಬ್ರು ಪಾಲಕರಾಗಿರ್ಬೇಕು, ಒಬ್ರು ಅಷ್ಟೇ ಇರ್ಬೇಕು. ನಾವು ಅನಂತವಾಗಿ ಕಟ್ಟಡಗಳ ಬಗ್ಗೆ ಜನರಿಗೆ ತೋರ್ಸಕ್ ನಾ ಇಲ್ಲಿ ಬಂದಿನಿ. ನೀವು ಪರ್ಮಿಷನ್ ತೋರಿಸ್ಬಿಟ್ಟು ನಿಮ್ಗೆ ಯಾಕೆ ತೋರಿಸ್ಲಿ? ಮತ್ತೆ ಯಾರಿಗೆ ತೋರಿಸ್ತೀರಿ? ನಾವು ಯಾರು ಕೇಳ್ಬೇಕು? ಅಧಿಕಾರಿಗಳು ತೋರಿಸೋ ರೈಟ್ಸ್ ಇಲ್ಲ. ನಿಮ್ಗೆ ತೋರಿಸೋ ರೈಟ್ ಇಲ್ಲ. ಅಧಿಕಾರಿಗಳನ್ನೇ ಕರ್ಕೊಂಡ್ಬರ್ತೀವಿ, ಅಧಿಕಾರಿಗಳಿಗೆ ಉತ್ತರ. ಆಮೇಲೆ ನೀವು ಫಸ್ಟ್ ಒಳ್ಳೆತನದಲ್ಲಿ ಇರ್ರಿ. ಪತ್ರಕರ್ತರ ಮರ್ಯಾದೆ ಹಾಳು ಮಾಡಬೇಡ್ರಿ. ಪತ್ರಕರ್ತರ ಮರ್ಯಾದೆ ಹಾಳು ಮಾಡಕತ್ತೀರಿ. ರೊಕ್ಕ ಕೊಟ್ಟವ್ರಿಗೆ ಅನ್ಯಾಯದ ವಿರುದ್ಧ ಮಾತಾಡಿದ್ರೆ ನಿಮ್ಗೆ ಹಾಳಾದಂಗ. ಬೇರೆ ಮಾಡ್ದಾಗ ನೀವು ಏನಂತೀರಿ? ಬೇರೆ ಮಾಡ್ದಾಗ ಖುಷಿ ಪಡ್ತೀರಿ. ನಮ್ಗೆ ನೀವು ಸರ್ಕಾರ ಶಾಲೆ ಕೊಟ್ಟು ನಡ್ಸಕತ್ತೀರಿ. ನಮ್ಗೆ ರೊಕ್ಕ ಕೊಟ್ಟು ನಡೆಸ್ತಾರೆ. ನಮ್ಗೆ ಸರ್ಕಾರ ತೆರಿಗೆ ತುಂಬ ಸರ್ಕಾರಿ ತೆರಿಗೆ ತುಂಬ ತಿಂತೀವಿ. ನಮ್ಮ ಸರ್ಕಾರದ ಕೇಳಿ ಫಸ್ಟ್ ಬಟನ್ ಹಾಕೋದು ಪತ್ರಕರ್ತರ ಮರ್ಯಾದೆ ತೆಗಿತಾರೆ. ಪತ್ರಕರ್ತರ ಮರ್ಯಾದೆ ಹೊಡಿತಾರಂದ್ರಲ್ಲ ರೆಕಾರ್ಡ್ ಮಾಡಕ್ ಸರ್. ಸ್ಕೂಲಿಗೆ ಬಂದಿರಿ, ನೀವು ಸ್ಕೂಲಿಗೆ ಬಂದಿರಿ, ರೌಡಿಸ ಮಾಡಕ್ ಬಂದಿಲ್ಲ. ಫಸ್ಟ್ ಬಟನ್ ನೀವು ತೋರಿಸ್ತಾರಲ್ಲ, ನೀವ್ ಹೇಳ್ಕೊಡ್ತೀರಿ. ನೀವು ರಿಪೋರ್ಟರ್ ಬಟನ್ ಹಾಕೊಂಡು ಹೋಗ್ರಿ. ಫಸ್ಟ್ ಹೋರಿ, ನಿಮ್ಕಿನ್ನ ದೊಡ್ಡ ರಿಪೋರ್ಟರ್ ಗೊತ್ತದ ಹೋರಿ. ಹೋರಿ, ನಿಮ್ದು ಅಕ್ಕಿ ಕಕ್ಕುತ್ತಾವ ಗುರ್ತಾಗುತ್ತೆ. ಹೋರಿ, ಸ್ಕೂಲ್ ಸ್ಟೂಡೆಂಟ್ಸ್ ನಿಮ್ ನೋಡಿ ಕಲಿತಾರೆ. ಫಸ್ಟ್ ಬಟನ್ ಹಾಕೊಂಡು ಡಿಸಿಪ್ಲಿನ್ ಆಗಿರಿ. ನೀವು ತಗೊಂಡ್ ಬರ್ಬೇಕನ್ನ ಪರ್ಮಿಷನ್ ಒಳಗೆ.